ರಿಸೆಷನ್. ಯಾವುದೇ ಒಂದು ದೇಶ ತನ್ನ ದೇಶದಲ್ಲಿ ಕೇಳಿಸ್ಕೋಬಾರದಂತಹ ಒಂದು ಪದ ಏನಪ್ಪ ಅಂದರೆ ರಿಸೆಷನ್ ಅಂತ. ಯಾಕೆ ಅಂದರೆ ಇದು ತುಂಬಾ ಡೇಂಜರಸ್. ರಿಸೆಷನ್ ಬಂದರೆ ತುಂಬಾ ಲಾಸ್ ಆಗುತ್ತೆ ದೇಶ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ರಿಸೆಷನ್ ರಿಲೇಟೆಡು ತುಂಬಾ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಸೊ ನಿಮಗೆ ಆಲ್ರೆಡಿ ತಿಳಿದೋದಕ್ಕಿಂತ ನಾನು ವಿಯರ್ಡ್ ಇಂಡಿಸಸ್ನು ಸಹ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೀವೇನು ತಮ್ಮನೇಲಿ ನೋಡಿದ್ದೀರಾ, ಸೊ ಇದ್ರ ರಿಲೇಟೆಡು ಸಹ ನಿಮಗೆ ಎಕ್ಸ್ಪ್ಲನೇಷನ್ ಒಂದು ವಿಡಿಯೋದ ಕೊನೆಯಲ್ಲಿ ಕೊಡ್ತೇನೆ. ಖಂಡಿತ ಪ್ರತಿಯೊಬ್ಬರು ಸಹ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮ್ಮ ಕಿಶೋರ್, ವೆಲ್ಕಮ್ ಟು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಯಾವುದೇ ಒಂದು ದೇಶ ರಿಸೆಷನ್ಗೆ ಹೋಗ್ತಿದೆ ಅಂದರೆ ಅದರ ಒಂದು GDP ಆಗಿರಲಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗಿರಲಿ, ಇನ್ಫ್ಲೇಷನ್ ಆಗಿರಲಿ, ಅದರಲ್ಲಿ ಫ್ಲಕ್ಚುವೇಷನ್ಸ್ ಆಗ್ತಾ ಇರುತ್ತೆ. ಮೊದಲಿಗೆ GDPಯಲ್ಲಿ ಆ ಒಂದು ಗ್ರೋತ್ ರೇಟ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ನಾವು ಕರಿತೀವಿ, ಕಂಬೈನ್ಡ್ ಪ್ರೊಡಕ್ಷನ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನು ಕರಿತೀವಿ, ಅದು ಕಮ್ಮಿ ಆಗುತ್ತೆ. ಸೊ ಇದು ಮೊದಲನೇ ಇಂಡಿಕೇಶನ್ನು. ಸೊ ಅದಾದ ನಂತರ ಅನ್ಎಂಪ್ಲಾಯ್ಮೆಂಟ್ ರೇಟು. ನಾವು ತುಂಬಾ ರಿಸೆಷನ್ ಟೈಮಲ್ಲಿ ಕೇಳೋದು ಈ GDPಗಿಂತ ಅನ್ಎಂಪ್ಲಾಯ್ಮೆಂಟ್ ರೇಟು ಅಥವಾ ಈ ಲೇ ಆಫ್ಸ್ ಅಂತ ಕರಿಬೋದು. ಫ್ಯಾಷನಿಗೆ ಕರಿಬೇಕು ಅಂದರೆ ಅದನ್ನು ಲೇ ಆಫ್ಸ್ ಅಂತಾರೆ ಸೊ ಕಾರ್ಪೊರೇಟ್ ವರ್ಲ್ಡಲ್ಲಿ. ಸೊ ಈ ಒಂದು ಲೇ ಆಫ್ಸ್ ಅನ್ನೋದು ನೀವು ತುಂಬಾ ಕೇಳ್ತಾ ಇರ್ತೀರ. ಸೊ ಈ IT ಸೆಕ್ಟರಲ್ಲಿ ಯಾವುದೋ ಒಂದು ಕಾಗ್ನಿಸೆಂಟ್ ಆಗಿರಲಿ, ಆಕ್ಸೆಂಚರ್ ಆಗಿರಲಿ, ಇಷ್ಟು ಜನನ ಫೈರ್ ಮಾಡಿದ್ರು, ಫೇಸ್ಬುಕ್ ಇಷ್ಟು ಜನ ಫೈರ್ ಮಾಡ್ತು, ಅಮೆಝಾನ್ ಇಷ್ಟು ಜನ ಫೈರ್ ಮಾಡ್ತು. ಸೊ ಇದು ಒನ್ ಆಫ್ ದ ಫ್ಯಾಕ್ಟರ್. ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ ಆಗೋದು ಮತ್ತು ಈ ಲೇ ಆಫ್ಸು ಕಂಪನಿಗೆ ಆಲ್ರೆಡಿ ಕಾಸ್ಟ್ ಕಟ್ಟಿಂಗ್ ಮಾಡಿಕೊಂಡು ಅವರು ಸಸ್ಟೈನಬಿಲಿಟಿಗೋಸ್ಕರ ಎಂಪ್ಲಾಯೀಸ್ನ ಕಿತ್ತು ಬಿಸಾಕೋದು. ಸೊ ಈ ರೀತಿಯಾದಂತಹ ನ್ಯೂಸಸ್ನ ನೀವು ಕೇಳ್ತಾ ಇರ್ತಾರೆ. ಮೊದಲನೇದೇನು GDP ಗ್ರೋತ್ ಕಮ್ಮಿ ಆಗುತ್ತೆ. ಸೆಕೆಂಡ್ನೇದು ಈ ಒಂದು ಲೇ ಆಫ್ಸ್ ಆಗುತ್ತೆ ಅಥವಾ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇನ್ನು ಮೂರನೇದು ಇನ್ಫ್ಲೇಷನ್ನು. ಈ ಒಂದು ಇನ್ಫ್ಲೇಷನ್ ರೇಟ್ಸ್ ಅನ್ನೋದು ತುಂಬಾ ಹೈಕ್ ಹೋಗುತ್ತೆ ಈ ಒಂದು ರಿಸೆಷನ್ ಟೈಮಲ್ಲಿ. ಯಾವುದೇ ಒಂದು ಪ್ರಾಡಕ್ಟ್ನ ಪ್ರೈಸ್ ಆಗಿರಲಿ, ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಕಮಾಡಿಟೀಸ್, ಲೈಕ್ ಯಾವುದೋ ಒಂದು ಪ್ರಾಡಕ್ಟಿನ ಒಂದು ಬೆಳೆ ಏರಿಕೆ ಆದಾಗ ಸೊ ನಮಗೆ ಅದು ದುಬಾರಿ ಆಗಿಬಿಡುತ್ತೆ. ಸೊ ನೆಸೆಸಿಟಿ ಗೂಡು ಸಹ ಅದು ದುಬಾರಿ ಆದಾಗ ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಹತ್ರ ಕಾಸಿರೋದಿಲ್ಲ. ಸೊ ಅದು ರಿಸೆಷನ್ ಟೈಮಲ್ಲಿ. ಸೊ ಈ ಒಂದು ಫ್ಯಾಕ್ಟರ್ಸು ನಮಗೆ ನಮ್ಮ ಒಂದು ರಿಸೆಷನ್ ಟೈಮಲ್ಲಿ ನಾವು ಫೇಸ್ ಮಾಡ್ತೀವಿ. ಈ ಒಂದು ಇನ್ಫ್ಲೇಷನ್ ರೇಟ್ ಮುಖಾಂತರ ನಮಗೆ ಪ್ರತಿಯೊಂದು ಪ್ರಾಡಕ್ಟ್ನ ಬೆಲೆಯೂ ಸಹ ಏರಿಕೆ ಆಗುತ್ತೆ. ಸೊ ಇದು ಒಂದು ರಿಸೆಷನ್ಗೆ ಸಂಬಂಧಪಟ್ಟಂತಹ ಒಂದು ಫ್ಯಾಕ್ಟರು. ಸೊ ಈ ಮೂರು ಅಲ್ಲದೆ ಇನ್ನು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಇದೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಇನ್ ದ ರಿಟೇಲ್ ಸ್ಪೇಸ್, ಸೇಲ್ಸ್ ರಿಲೇಟೆಡ್ ಆಗಿರಲಿ. ಸೊ ತುಂಬಾ ಇದೆ. ಇದರಲ್ಲಿ ವಿಯರ್ಡ್ ಥಿಂಗ್ಸ್ ಅಂತ ಕೆಲವೊಂದಿದೆ. ಸೊ ಅಪಾರ್ಟ್ ಫ್ರಮ್ ಇವೆಲ್ಲ ಎಕನಾಮಿಕ್ಸಲ್ಲಿ ಕೆಲವೊಂದು ಫ್ಯಾಕ್ಟರ್ಸು ನಾವು ಎಲ್ಲರೂ ಪ್ರತಿಯೊಬ್ಬ ಎಕನಾಮಿಕ್ಸು ಕನ್ಸಿಡ್ರೇಷನ್ ಮಾಡ್ತಾರೆ. ಈಗ ಕೆಲವೊಂದು ವಿಯರ್ಡ್ ಎಕನಾಮಿಕ್ ಇಂಡಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಇಂಡಿಸಿಸ್ ಏನಪ್ಪ ಅಂದರೆ ಮೊದಲನೇದಾಗಿ ಲಿಪ್ಟಿಕ್ ಇಂಡೆಕ್ಸ್ ಮತ್ತು ಮೆನ್ಸ್ ಇನ್ನರ್ವೇರ್ ಇಂಡೆಕ್ಸ್. ಸೊ ನೀವು ಕೇಳಿದ ನಿಜ. ಸೊ ಈ ಒಂದು ಲಿಪ್ಟಿಕ್ ಇಂಡೆಕ್ಸ್ ಏನಿದೆ ಮತ್ತು ಈ ಮೆನ್ಸ್ ಇನ್ನರ್ವೇರ್ ಇಂಡೆಕ್ಸ್ ಏನಿದೆ, ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬರೀ ವಿಯರ್ಡ್ ಇಂಡೆಕ್ಸ್ ಅಲ್ಲ. ಸೊ ಇದ್ರ ರಿಲೇಟೆಡ್ ಕೆಲವೊಂದು ಎಕನಾಮಿಕ್ಸ್ನ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಸಹ ರಿಸೆಷನ್ನ ಪ್ರಿಡಿಕ್ಟ್ ಮಾಡ್ತಾರೆ. ಮತ್ತು ರಿಸೆಷನ್ ಆದ ನಂತರ ಸೊ ರಿಕವರಿ ಏನಿದೆ, ಸೊ ಆ ಒಂದು ರಿಕವರಿನೂ ಸಹ ಇದ್ರ ರಿಲೇಟೆಡೇ ನಮಗೆ ತಿಳಿಸ್ತಾ ಹೋಗ್ತಾರೆ. ಸೊ ಈ ಒಂದು ರಿಸೆಷನ್ನ ರಿಕವರಿ ಸಹ ಇದ್ರ ಬೇಸ್ ಮೇಲೆ ಆಗಿದ್ರ ಮುಖಾಂತರ ಇದಕ್ಕೆ ತುಂಬಾ ಮಹತ್ವ ಇದೆ. ಸೊ ಹ್ಯೂಮನ್ ಬಿಹೇವಿಯರ್ ರಿಲೇಟೆಡು. ಸೊ ಈ ಒಂದು ಇಂಡಸಿಸ್ಸು, ಈ ವಿಯರ್ಡ್ ಇಂಡಸಿಸ್ಸು ನಮಗೆ ಕ್ಲಿಯರ್ ಕಟ್ ಪಿಕ್ಚರ್ ಕೊಡುತ್ತೆ ರಿಸೆಷನ್ ಬರುತ್ತಾ ಇಲ್ವಾ ಅಂತ. ಸೊ ಇದನ್ನು ನಾವು ಒಂದು ಸಮ್ವೇರ್ ಅರೌಂಡ್ ಒಂದು ರಿಸೆಷನ್ ಬರೋಕ್ಕಿಂತ ಮುಂಚೆ ಒಂದು 3 months 4 months ಮುಂಚೆನೇ ಎಕ್ಸ್ಪೀರಿಯನ್ಸ್ ಆಗ್ಬೋದು ನನ್ನ ಒಂದು ಅನಿಸಿಕೆ ಪ್ರಕಾರ. ಸೊ ಈ ಒಂದು ಫ್ಯಾಕ್ಟರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಪ್ಪ ಅಂದರೆ ಸೊ ರಿಸೆಷನ್ ಬರೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಸೇಫ್ ಸೈಡಲ್ಲಿ ಇಟ್ಕೋಬೇಕಾದ್ರೆ ಸೊ ಬೆಟರ್ ವಿ ನೀಡ್ ಟು ಕನ್ಸಿಡರ್ ದಿಸ್ ಇಂಡಿಕೇಷನ್ಸ್. ಸೊ ಈ ಇಂಡಿಕೇಷನ್ಸ್ನ ನಾವು ಕನ್ಸಿಡರ್ ಮಾಡಿದಾಗ ನಾವು ನಮ್ಮ ಸೇಫ್ ಸೈಡಲ್ಲಿ ಇರ್ಬೋದು. ಸೊ ಏನಪ್ಪ ಈ ಒಂದು ಲಿಪ್ಟಿಕ್ ಇಂಡಿಕೇಷನ್ಸ್ ಅಂತ ಕೇಳ್ಬೋದು ನೀವು. ಸೊ ಮೊದಲನೇದಾಗಿ ಲಿಪ್ಟಿಕ್ ಇಂಡಿಕೇಷನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಲಿಪ್ಟಿಕ್ ಇಂಡೆಸಿಸ್ ಏನಿದೆ, ಸೊ ಈ ಒಂದು ಲಿಪ್ಟಿಕ್ ಇಂಡೆಸಿಸ್ ರಿಲೇಟೆಡು ನಿಮಗೆ ಏನು ಈ ಒಂದು ಲಿಪ್ಟಿಕ್ ಏನು ಪರ್ಚೇಸಿಂಗ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಲಿಪ್ಟಿಕ್ ಇಂಡೆಸಿಸಲ್ಲಿ ಈ ಒಂದು ರಿಸೆಷನ್ ಬರುವಂತಹ ಟೈಮಲ್ಲಿ ಈ ಒಂದು ಲಿಪ್ಟಿಕ್ ಇಂಡಸ್ಟ್ರಿ ರಿಲೇಟೆಡು ತುಂಬಾ ಬೂಮ್ ಇರುತ್ತೆ. ಸೇಲ್ಸ್ ಅಂತೂ ಅಲ್ಟಿಮೇಟ್ ಆಗುತ್ತೆ. ಏನೋ ಹಿಂಗೆ ಹೇಳ್ಬಿಡ್ತಿದ್ಯಾ ಕಿಶೋರ್, ಸೊ ಈ ಒಂದು ರಿಸೆಷನ್ ಟೈಮಲ್ಲಿ ಯಾರು ತಾನೇ ಲಿಫ್ಟಿಗೆ ತಗೊತಾರೆ ಅಂತ ಕೇಳ್ಬೋದು. ಸೊ ಇದಕ್ಕೆ ಸಿಂಪಲ್ ರೀಸನ್ನು ಹ್ಯೂಮನ್ ಬಿಹೇವಿಯರ್ ಏನಾಗುತ್ತಪ್ಪ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಹತ್ರ ದುಡ್ಡು ಇಲ್ಲದೇ ಇರುವಂತಹ ಸಮಯದಲ್ಲಿ, ಆತ ಅಫೋರ್ಡಬಿಲಿಟಿ ಇಲ್ಲದೇ ಇರುವಂತಹ ಸಮಯದಲ್ಲಿ ಆತ ಯಾವುದೇ ಬಿಗ್ ಬ್ರ್ಯಾಂಡ್ ರಿಲೇಟೆಡ್ ಆಗಿರಲಿ, ಯಾವುದೇ ವ್ಯಾನಿಟಿ ಬ್ಯಾಗ್ ಆಗಿರಲಿ ಅಥವಾ
ಎಸ್ಪೆಷಲಿ ಇದು ಈ ಇಂಡಸ್ಟ್ರೀಸ್ ವುಮೆನ್ ರಿಲೇಟೆಡ್. ಸೊ ಲಕ್ಸುರಿ ಪ್ರಾಡಕ್ಟ್ಸ್ನ ಅವರು ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಜ್ಯುವೆಲರಿ ಆಗಿರಲಿ, ವೆನ್ ಇಟ್ ಕಮ್ಸ್ ಟು ಪರ್ಫ್ಯೂಮ್ಸ್ ರಿಲೇಟೆಡ್ ಆಗಿರಲಿ, ಸೊ ಬಿಗ್ ಕಂಪನೀಸ್ ರಿಲೇಟೆಡ್ ಬ್ರ್ಯಾಂಡೆಡ್ ಥಿಂಗ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಮಿನಿಮಲ್ ಲಕ್ಸುರಿನ ಅಥವಾ ಮಿನಿಮಲ್ ಬ್ಯೂಟಿನ ಸಜೆಸ್ಟ್ ಅಂದರೆ ಅವರೇ ಈ ಒಂದು ಮಿನಿಮಲ್ ಬ್ಯೂಟಿ ಅಡಾಪ್ಷನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಲಿಫ್ಟಿಕ್ ರಿಲೇಟೆಡು. ಸೊ ಇದ್ರ ರಿಲೇಟೆಡೇ ನಮಗೆ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಟೈಮಲ್ಲಿ. ಸೊ ಪ್ರತಿಯೊಬ್ಬರ ಹತ್ರನೂ ದುಡ್ಡು ಇರೋಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇದ್ರೂ ಸಹ ಅಫೋರ್ಡಬಿಲಿಟಿನ ಚೆಕ್ ಮಾಡಿಕೊಂಡು ಅವರ ಒಂದು ನೆಸೆಸಿಟೀಸ್ನ ಚೆಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಬ್ಯೂಟಿ ರಿಲೇಟೆಡ್ ಆಗಿರಲಿ, ಅದು ಲಕ್ಸುರಿ ಪ್ರಾಡಕ್ಟ್, ಬ್ಯೂಟಿ ಅನ್ನೋದು ಲಕ್ಸುರಿ. ಸೊ ಅದನ್ನು ತುಂಬಾ ಫ್ಯಾಕ್ಟರ್ಸ್ನ ಕನ್ಸಿಡರೇಷನ್ ತಗೊಂಡು ಅವರು ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದ್ರ ರಿಲೇಟೆಡು ನಿಮಗೆ ಕ್ಲಾರಿಟಿ ಬಂದಿರುತ್ತೆ ಈ ಒಂದು ಲಿಫ್ಟಿಕ್ ಸೇಲ್ಸ್ ಅನ್ನೋದು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಬೇರೆ ಪ್ರಾಡಕ್ಟ್ ಸೇಲ್ಸ್ ಅನ್ನೋದು ಅಲ್ಟಿಮೇಟ್ಲಿ ಡಿಕ್ರೀಸ್ ಆಗುತ್ತೆ. ಲೈಕ್ ಲಿಫ್ಟಿಕ್ಕು ಕೆಲವೊಂದು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಲೈಕ್ ಲಿಫ್ಟಿಕ್ಕು ಪರ್ಫ್ಯೂಮ್ಸ್ ಆಗಿರಲಿ, ಇದ್ರ ರಿಲೇಟೆಡು ಒಂದು ಸ್ವಲ್ಪ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಗೆ ಈಗ ಕ್ಲಾರಿಟಿ ಬಂದಿರುತ್ತೆ ಲಿಫ್ಟಿಕ್ ಇಂಡಸ್ಟ್ರೀಸ್ ಏನು ಅಂತ. ಸೊ ಇದನ್ನು ನಾವು ರಿಸೆಷನ್ ಟೈಮಲ್ಲಿ ತುಂಬಾ ನಾವು ಅಬ್ಸರ್ವ್ ಮಾಡ್ತೀವಿ. ನಿಮ್ಗೆ ಇಲ್ಲೊಂದು ಗ್ರಾಫ್ಸು ಸಹ ಕೊಡ್ತೇನೆ, ಯಾವ ರೀತಿ ಈ ಒಂದು ಲಿಫ್ಟಿಕ್ ಸೇಲ್ಸ್ ಅನ್ನೋದು ಫ್ಲಕ್ಚುಯೇಷನ್ ಆಗುತ್ತೆ. ನೀವು ನೋಡ್ಬೋದು ರಿಸೆಷನ್ ಟೈಮಲ್ಲಿ ಇಲ್ಲಿ ಸಿಗುವಂತಹ ಒಂದು ಸೇಲ್ಸ್ನಲ್ಲಿ ಸಿಗುವಂತಹ ಗ್ರಾಫ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಮತ್ತು ನಾರ್ಮಲ್ ಟೈಮಲ್ಲಿ ಯಾವ ರೀತಿ ಇದೆ. ರಿಸೆಷನ್ ಬಂದಾಗ ಈ ಒಂದು ಸೇಲ್ಸ್ ಗ್ರಾಫ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಂತ ನೀವು ಕನ್ಸಿಡರೇಷನ್ ಮಾಡ್ಬೋದು ಈ ಒಂದು ಗ್ರಾಫ್ ಮುಖಾಂತರ. ಸೊ ಇದಾದ ನಂತರ ಮೆನ್ಸ್ ಇನ್ನರ್ವೇರ್. ಹೌದು, ಈ ಒಂದು ಮೆನ್ಸ್ ಇನ್ನರ್ವೇರು ಸಹ ತುಂಬಾ ಪಾಪ್ಯುಲರ್ ಇಂಡೆಕ್ಸು. ಸೊ ಮೆನ್ಸ್ ಇನ್ನರ್ವೇರ್ ಇಂಡೆಕ್ಸ್ ಅಂತಲೂ ಕರೀತಾರೆ, ಮೆನ್ಸ್ ಅಂಡರ್ವೇರ್ಸ್ ಇಂಡೆಕ್ಸ್ ಅಂತೂ ಸಹ ಕರೀತಾರೆ. ಸೊ ಇದರ ರಿಲೇಟೆಡು ಸಹ ನೀವು ಸೇಲ್ಸ್ ಡ್ರಾಪ್ನ ಅಂದರೆ ಸೇಲ್ಸ್ ಡ್ರಾಪ್ ಅನ್ನೋದು ಆಗುತ್ತೆ ಈ ಒಂದು ಇಂಡೆಕ್ಸ್ ಮುಖಾಂತರ. ಸೊ ಈ ಒಂದು ಇಂಡೆಕ್ಸ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಸೇಲ್ಸ್ ಡ್ರಾಪ್ ಆಗಿದೆ, ಲೈಕ್ ಪರ್ಚೇಸಿಂಗ್, ಅದು ಎಸ್ಪೆಷಲಿ ಮೆನ್ ಇನ್ನರ್ವೇರ್ ರಿಲೇಟೆಡು. ಸೊ ಮೆನ್ ಇನ್ನರ್ವೇರ್ ರಿಲೇಟೆಡು ಎಷ್ಟು ಪರ್ಚೇಸಿಂಗ್ ಪವರ್ ಕಮ್ಮಿ ಆಗಿದೆ, ಸೊ ಅದನ್ನು ಬೇಸ್ ಮೇಲೆ ಈ ಒಂದು ಇಂಡೆಕ್ಸ್ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ಸೊ ಏನಪ್ಪ ಈ ಒಂದು ಫ್ಯಾಕ್ಟರು, ರಿಸೆಷನ್ ಬಂದಾಗ ಯಾಕೆ ಇನ್ನರ್ವೇರ್ ಹಾಕೋದೇ ಇಲ್ವಾ ಅಂತ ನೀವು ಕೇಳ್ಬೋದು. ಹಾಕ್ತಾರೆ, ಬಟ್ ಇರೋ ಒಂದು ಸಿಚುವೇಶನ್ಗೆ ಇರುವಂತಹ ಒಂದು ಇನ್ನರ್ವೇರ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ಹ್ಯೂಮನ್ ಬಿಹೇವಿಯರು, ಲೈಕ್ ಮೆನ್ಸ್ ಎಸ್ಪೆಷಲಿ ಮೆನ್ಸಲ್ಲಿ ಈ ಒಂದು ಬಿಹೇವಿಯರ್ ಇರುತ್ತೆ. ಏನಪ್ಪ ಅಂದ್ರೆ ದುಡ್ಡೇ ಇಲ್ವಾಗ ಎಲ್ಲಿ ತೊಗೊಂಬಂದ್ರಲ್ಲಿ ಯಾರನ್ನಾದ್ರು ನೋಡ್ತಾರ, ಲೈಕ್ ಇನ್ನರ್ವೇರ್ನ ಯಾರು ನೋಡ್ತಾರಲ್ವ. ಸೊ ಒಳಗಡೆ ಇರೋದು ಹಳೇದಾದ್ರೇನು ಹೊಸದಾದ್ರೇನು ಆ ರೀತಿ ಕನ್ಸಿಡರೇಷನ್, ಈ ರೀತಿಯ ನನ್ನ ಅನಿಸಿಕೆ ಅದು. ಸೊ ಇನ್ನರ್ವೇರ್ ರಿಲೇಟೆಡು ಸೊ ಈ ರೀತಿಯಾದಂತಹ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಈಗ ಹೆಂಗೋ ಇನ್ನರ್ವೇರ್ ಅನ್ನೋದು ಒಳಗಡೆ ಇರುತ್ತೆ. ಸೊ ಯಾವನ್ನು ಕನ್ಸಿಡರ್ ಮಾಡಲ್ಲ. ಸೊ ಇಸ್ ನ್ಯೂ, ಆ ಬ್ರ್ಯಾಂಡ್ ನ್ಯೂ, ಯಾವ ಬ್ರ್ಯಾಂಡ್ ಅಂತ ಯಾರೂ ಕನ್ಸಿಡರೇಷನ್ ತಗೊಳ್ಳೋದಿಲ್ಲ, ಯಾರು ಆ ರೀತಿ ಥಿಂಕ್ ಮಾಡೋದು ಇಲ್ಲ. ಸೊ ಆ ರೀಸನಿಂದ ರಿಸೆಷನ್ ಟೈಮಲ್ಲಿ ಯಾಕೆ ಸುಮ್ಮನೆ ದುಡ್ಡನ್ನು ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೆನ್ಸ್ ಆರ್ ಸ್ಟಾಪಿಂಗ್ ಬೈ ಇನ್ನರ್ವೇರ್ಸ್. ಲೈಕ್ ಅದು ಯೂಸೇ ಮಾಡಲ್ಲ ಅಂತಲ್ಲ, ಸೊ ಅವರ ಒಂದು ಇರುವಂತಹ ಥಿಂಗ್ಸ್ನೇ ಯೂಸ್ ಮಾಡಿಕೊಂಡು ಹೊಸ ಪ್ರಾಡಕ್ಟ್ಸ್ನ ಬೈ ಮಾಡೋದು ನಿಲ್ಲಿಸ್ತಾರೆ. ಸೊ ಈ ಒಂದು ಇಂಡಿಕೇಶನ್ ಮುಖಾಂತರ ನಮ್ಗೆ ಅರ್ಥ ಆಗುತ್ತೇನೆಂದರೆ ಜನರ ಹತ್ರ ದುಡ್ಡಿಲ್ಲ. ಸೊ ದುಡ್ಡಿಲ್ಲ ಅಂದರೆ ನಿಮಗೆ ಇನ್ಫ್ಲೇಷನ್ ರಿಲೇಟೆಡ್ ಆಗಿರಲಿ, ಯಾವುದೇ ಒಂದು ಅನ್ಎಂಪ್ಲಾಯ್ಮೆಂಟ್, ಈಗ ನಾನು ಅನ್ಎಂಪ್ಲಾಯ್ಮೆಂಟ್ ಆಗಿರ್ತೀನಿ. ಸೊ ನನ್ನ ರಿಸೆಷನಲ್ಲಿ ಬಂದಾಗ ಲೇ ಆಫ್ ಆಗಿರುತ್ತೆ, ನನ್ನ ಹತ್ರ ದುಡ್ಡಿರಲ್ಲ, ನಾನು ಎಲ್ಲತ್ಕೊಂಡು ಹೋಗಿ ಇನ್ನರ್ವೇರ್ಸ್ ಪರ್ಚೇಸ್ ಮಾಡ್ತೀನಿ. ಸೊ ಲೈಕ್ ಆ ರೀತಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಇಂಡೆಕ್ಸು ಸಹ ತುಂಬಾ ಪಾಪ್ಯುಲರು. ಈ ಒಂದು ಇಂಡೆಕ್ಸ್ನು ಎವ್ರಿ ಎಕನಾಮಿಸ್ಟು ಕನ್ಸಿಡರೇಷನಲ್ಲಿ ತಗೊತಾರೆ. ಸೊ ಆ ರೀಸನಿಂದನೇ ಈ ಎರಡೂ ಇಂಡೆಕ್ಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿ ಇದ್ದೀರಾ ಅಂದ್ಕೊಂಡ್ರೆ ನಿಮಗೆ ಈ ಒಂದು ಇಂಡೆಕ್ಸ್ ರಿಲೇಟೆಡು ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿರುತ್ತೆ. ಆ್ಯಕ್ಚುಲಿ ಈ ಒಂದು ಇಂಡೆಕ್ಸಸ್ಸು ವಿಯರ್ಡ್ ಇಂಡೆಕ್ಸಸ್ ಅಂತ ಅದನ್ನೇ ಹೇಳಿದ್ದು. ಸೊ ತುಂಬಾ ವೇರ್ಡ್ ಆಗಿರುತ್ತೆ ಕೇಳಲಿಕ್ಕೂ ಸಹ. ಸೊ ಇದಂತೂ ಫ್ಯಾಕ್ಟ್, ಇದು 100% ಫ್ಯಾಕ್ಟು. ಇದು ಆಲ್ಮೋಸ್ಟ್ ಬಿಗ್ ಎಕನಾಮಿಕ್ಸು ಸಹ ಇದನ್ನು ಯೂಸ್ ಮಾಡ್ತಾರೆ ಬಿಫೋರ್, ಲೈಕ್ ಅವ್ರು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳಕ್ಕಿಂತ ಮುಂಚೆ, ಅಥವಾ ಈ ಒಂದು ರಿಸೆಷನ್ ಬರುವಂತಹ ಟೈಮಲ್ಲಿ ಅವರು ಕ್ರಾಸ್ ಚೆಕ್ ಮಾಡ್ಕೋಬೇಕಾದ್ರೆ ಈ ಒಂದು ವಿಯರ್ಡ್ ಇಂಡೆಕ್ಸ್ನ ಕನ್ಸಿಡರೇಷನ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗಿರಲಿ, ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಆಗಿರಲಿ, ಇನ್ಫ್ಲೇಷನ್ ರೇಟ್ ಆಗಿರಲಿ, ಈ ಫ್ಯಾಕ್ಟರ್ಸ್ನ ಜೊತೆಗೆ ಇದನ್ನೂ ಸಹ ಕನ್ಸಿಡರೇಷನ್ ತೊಗೊತಾರೆ. ಸೊ ವೆನ್ ಇಟ್ ಕಮ್ಸ್ ಟು ರಿಟೇಲ್ ಸ್ಪೇಸ್, ಅಂದರೆ ರಿಟೇಲ್ ಸ್ಪೇಸ್ನಲ್ಲಿ ಸೇಲ್ಸ್ ರಿಲೇಟೆಡು ಸಹ ಇವರು ಕನ್ಸಿಡರೇಷನ್ ತೊಗೊತಾರೆ. ಬಟ್ ಇದಂತೂ ವಿಯರ್ಡು ತುಂಬಾ. ಸೊ ನಿಮಗೆಲ್ಲರಿಗೂ ಈ ಒಂದು ವಿಷಯ ಮೊದಲೇ ತಿಳಿದಿದ್ರೆ ಸೊ ಖಂಡಿತ ಒಳ್ಳೆ ವಿಷಯನೇ ಅದು. ಸೊ ಈಗೇನಾದರೂ ಹೊಸದಾಗಿ ತಿಳ್ಕೊಂಡಿದ್ರೆ ನಮ್ಮಿಂದ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇದೇ ರೀತಿ ಕಂಟೆಂಟನ್ನು ನಾವು ಎಕನಾಮಿಕ್ಸ್ ರಿಲೇಟೆಡು, ಬಿಸ್ನೆಸ್ ಕೇಸ್ ಸ್ಟಡೀಸ್ ರಿಲೇಟೆಡು, ಸ್ಟಾರ್ಟಪ್ ರಿಲೇಟೆಡು, ಬಿಸ್ನೆಸ್ ಏನೆಲ್ಲ ಇನ್ವೆಸ್ಟ್ಮೆಂಟ್ಸ್ ರಿಲೇಟೆಡು, ಇದ್ರ ರಿಲೇಟೆಡು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್
ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗಾಗಿ. ಸೊ ಈಗ ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಸೊ ಮೊದಲಿಗೆ ನಾನು ಏನು ಹೇಳಿದೆ, ಸೊ ಈ ಒಂದು ತಮ್ನೇಲ್ ರಿಲೇಟೆಡ್ ಯಾಕೆ ಈ ರೀತಿಯಾದಂತಹ ತಮ್ನೇಲ್ ಇಟ್ಟಿದ್ದೀರಾ ಅಂತ. ಸೊ ಇಸ್ ಜಸ್ಟ್ ತಮ್ನೇಲ್ ಪರ್ಪಸ್, ಅಂದರೆ ಆಡಿಯನ್ಸ್ ಅಟ್ರಾಕ್ಷನ್ ಪರ್ಪಸ್ಗೋಸ್ಕರ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಏನು ಇಂಟೆನ್ಷನ್ ಇಲ್ಲ. ಸೊ ಅವರ್ ಇಂಡಿಯನ್ ಎಕಾನಮಿ ಇಸ್ ಡೂಯಿಂಗ್ ಗ್ರೇಟ್ ಫ್ರಮ್ ಎಲ್ಲ ಫೀಲ್ಡ್ಸಿಂದನೂ, ಕಾಂಗ್ರೆಸ್ ಫೀಲ್ಡಿಂದ ಇರಲಿ ಅಥವಾ ಬಿ ಜೆ ಪಿ ಫೀಲ್ಡಿಂದ ಆಗಿರಲಿ. ಈ ಫೀಲ್ಡ್ಸಲ್ಲಿ ಅಂದರೆ ಅವ್ರು ಇರುವಂತಹ ಸಮಯದಲ್ಲಿ ಎಕಾನಮಿ ಏನೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿ ಪಾಲಿಟಿಕ್ಸ್. ಸೊ ಈ ಒಂದು ವಿಡಿಯೋ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.